ಬರ್ತಾವ್ರೆ, ಇನ್ನೇ ಇದ್ದಾರೆ. ನಾವು ಬಾರಾಚೆಯಿಂದ ಬಂದ್ವಿ, ನೋಡಿದ್ವಿ ಕಾರಣ, ಅದಕ್ಕೆ ಫೋನ್ ಮಾಡಿದ್ದು ನಾನು. K42 ನಮ್ಮ ರಾಮನಗರ ಗಾಡಿ. ಹ್ಞೂ, ನಿಮ್ಮ ಪ್ಲ್ಯಾಂಟ್ದೇನಾ? ಯಾವಾಗಲೂ ಇರುತ್ತೆ ನೋಡಿ. ಎಷ್ಟು ಇಟ್ಟಿದೆ ಇದು? 10 ಅಡಿ ಇದೆ. 10 ಅಡಿ ಸ್ನೋ. ಎಲ್ಲಿಗೆ ಹೋಗುತ್ತೆ? ಉಯ್, ಏನು ಹಿಂಗೆ ಬಂದೆ ನಾನು. ಬರಬಾರ್ದಾಗಿತ್ತು ನೋಡಿ, ಇಲ್ಲಿ ಪಾತಾಳ ಹೋಗೋಕ್ಕಾಗಲ್ಲ. ಗುಡ್ ಮಾರ್ನಿಂಗ್ ಫ್ರಮ್ ಸೋಮವಾರಿ. ಸೊ ನೆನೆ ಸ್ಟೇ ಆಗಿದ್ದಿದ್ದು ಸ್ಟೇ ನಾವು ಇದ್ದೇನೆ. ಸೊ ಹಳೇದು ಇದು ಆ್ಯಕ್ಚುಲಿ ತುಂಬ. ಸೊ ಇವಾಗ ಇಲ್ಲಿಂದ ಟುವರ್ಡ್ಸ್ ಜಿಸ್ಪಾಗಿ ಓಡ್ತಾಯಿದ್ದೀವಿ. ಟೈಮ್ ಬಂದ್ಬಿಟ್ಟು 10 ಗಂಟೆ ಆಗಿದೆ. ಸಖತ್ ಚಳಿ ಇತ್ತು ನೆನ್ನೆ ಅಂತ. ಇಲ್ಲಿ ಏನು ಅಂತ ಗೊತ್ತಿಲ್ಲ, ಇಲ್ಲೆಲ್ಲ ಸ್ಟೇಸೇ ಸಿಗ್ತಾಯಿಲ್ಲ. ಆ್ಯಕ್ಚುಲಿ ಹೇಳ್ಬೇಕು ಅಂದರೆ ಪಾಪ ನೆನ್ನೆ ಸಿಕ್ಕಿದವರೆಲ್ಲ ಸ್ಟೇಸ್ ಇಲ್ಲ, ನಿಮ್ಗೆ ಸಿಗ್ತಾ ಕನ್ನಡದವರೆಲ್ಲ ಸಿಕ್ಕಿದ್ರು. ಸೊ ಇವಾಗ ಇಲ್ಲಿಂದ ಓಡ್ತಾಯಿದ್ದೀವಿ. ಇಲ್ಲ, ಏನಿದು ನೀರೆಲ್ಲಿಂದ ಬರ್ತಾಯಿದೆ? ಹ್ಞೂ, ಓಕೆ ಓಕೆ. ಕೂಲೆಂಟ್ ಲೆವೆಲ್ ನೋಡ್ಕೊಂಡು ಓಡಿಸ್ಬೇಕಷ್ಟೇ. ಫುಲ್ ಇದೆಯಾ? ಇದೇ ಮಾನಿಸ್ಟ್ರಿ ಆ್ಯಕ್ಚುಲಿ. ಸೊ ವೆದರು ನೋಡ್ಬೋದು ಹೆಂಗೆ ಸ್ವಲ್ಪ ಹೊಡ್ಸ್ಕೊತಾಯಿದೆ ಅಂತ. ಏನಂದರೆ ಟೂರಿಸ್ಟ್ಗಳು ಖಾಲಿ ಆಗಿದ ತಕ್ಷಣ ಊರೇ ಖಾಲಿ ಆದಂಗಿದೆ ಇದೆ ಇಲ್ಲಿ. ನೆನ್ನೆ ಗಿಜಿ ಅಂತಾಯಿತು. ಏನು ಹೇಳಿ, ಇಟ್ಸ್ಕೋ, ಜೈ ಶ್ರೀರಾಮ್ ಅಂತ ಹೇಳ್ತಾ ಹೊಡೋಣ. ಸೋಮವಾರ ಲೇಕ್ ಬಾಯ್ ಅಂಟಿಲ್ ನೆಕ್ಸ್ಟ್ ಟೈಮ್. ಸೊ ನಾವು ಕರೆಕ್ಟಾಗಿ ನೆನ್ನೆ ನಮ್ಮ ಪ್ಲ್ಯಾನ್ ಪ್ರಕಾರ ಬರ್ತಿದ್ದೀರಾ. ಎಲ್ಲಿಂದ ನಾವು ಹಿಂಗೆ ಕನೆಕ್ಟ್ ಆಗ್ತಾಯಿದ್ದೀವಿ ಇಲ್ಲಿಗೆ. ಲೇಕ್ ಪಕ್ಕದಲ್ಲೇ ಹೋಗ್ತಾಯಿದ್ದೀವಿ. ಆ್ಯಕ್ಚುಲಿ ನಾವು ಕರ್ಜೋಕಿಂದ ತಿರ್ಗಾ ಇವಾಗ 40 ಕಿಲೋಮೀಟ್ರ್ ಪ್ಲೇಸ್ ಏನೋ ವಾಪಸ್ ಹೋಗಿ ಅಲ್ಲಿಂದ ಪೂಗಾ ಇದಕ್ಕೆ ವ್ಯಾಲಿಗೆ ಟರ್ನ್ ತೊಗೊಬೇಕು, ಲೆಫ್ಟ್ ತೊಗೊಬೇಕು. ಆಮೇಲೆ ಅಲ್ಲಿಂದ ಲೇ ಮನಾಲಿ ಹೈವೇ ಜಿಸ್ಪಾ ತನಕ ಹೋಗಬೇಕು. ಸೊ ಏನಂತಂದರೆ ಇಲ್ಲಿಂದ ಈ ರೂಟ್ ಏನಿದೆ ಅಲ್ವ, ಈ ಕರ್ಜೋಕಿಂದ ನಾವೇನು ಪೂಗಾಗೆ ಡೈವರ್ಷನ್ ತೊಗೋತೀವಲ್ಲ, ಇಲ್ಲಾಂದರೆ ಸೋಮವಾರ ಡೈವರ್ಷನ್ ತೊಗೊತೀವಲ್ಲ, ರೂಟ್ ಮಾತ್ರ ಸಕ್ಕತ್ತಾಗಿದೆ. ರೋಡ್ಸು ಕೂಡ ಸೂಪರಾಗಿ ಮಾಡಿಬಿಟ್ಟಿದ್ದಾರೆ, ಬ್ಯೂಟಿಫುಲ್ ಆಗಿದೆ. ಹಳೆ ರೋಡು ಕಾಣಿಸುತ್ತೆ, ಹಳೆ ರೋಡ್ ಸ್ವಲ್ಪ ಕಿತ್ತೋಗ್ಬಿಟ್ಟಿದೆ. ಬಟ್ ಗೂಗಲ್ ಮ್ಯಾಪ್ಸಲ್ಲಿ ಅಪ್ಡೇಟ್ ಆಗಿಲ್ಲ, ಕನ್ಫ್ಯೂಸ್ ಆಗಿಬಿಡಿ. ಬಟ್ ಫುಲ್ಲು ಒಂಥರ ಬೆಟ್ಟಗಳು, ಫುಲ್ ಏನೋ ಒಂಥರ ಈ ಸ್ಯಾಂಡು ಮಧ್ಯದಲ್ಲಿ ಮಾತ್ರ ರೋಡು, ಒಂಥರ ಸಖತ್ತಾಗಿದೆ ಗುರು. ಮುಂದೆ ಇಲ್ಲಿ ಒಂದು ಡೈವರ್ಷನ್ ಸಿಗುತ್ತೆ ಸ್ನೇಹಿತರೆ. ಈ ಡೈವರ್ಷನ್ನೇ ನೀವು ಏನಾದರೂ ರೈಟ್ ತೊಗೊಂಡು ಅಂದರೆ ಒಂದು ಪಾಸ್ ಸಿಗುತ್ತೆ. ಅದಾದಮೇಲೆ ಇಲ್ಲಿಂದನೇ ನೀವು ಡೈರೆಕ್ಟಾಗಿ ಹಲ್ಲೆಗೆ ಕೂಡ ಕನೆಕ್ಟ್ ಆಗ್ಬೋದು. ನೋಡಿ ಇಲ್ಲಿ ರೈಟು, ಈ ಕರ್ಜೋಕ್ ವಿಲೇಜ್ ಏನು ಈ ದ್ವಾರ ಇದೆಯಲ್ಲ, ಸೊ ಇಲ್ಲಿ ರೈಟ್ ತೊಗೊಂಡ್ರೆ ನೀವು ನೋಡಿ ಹಿಂಗೆ ಚುಮ್ಮೂರ್ಗೆ ಹೋಗುತ್ತಿದ್ದು 70 ಕಿಲೋಮೀಟರ್ಸ್ ಇಲ್ಲಿಂದ. ಈ ಸ್ಟ್ರೆಚ್ಚೆ ನನಗೆ ಸಖತ್ ಇಷ್ಟ ಆಗಿದೆ ಸ್ನೇಹಿತರೆ. ಹೆಂಗಿದೆ ನೋಡಿ, ಬ್ಯೂಟಿಫುಲ್ ಆಗಿದೆ. ಓಕೆ, ಎಕ್ಸಿಟಿಂಗ್ ಸೋಮವಾರಿ. ಸೊ ಜಾಯ್ನಿಂಗ್ ದಿಬ್ರಿಂಗ್ ಲೇ ಮನಾಲಿ ಹೈವೇ. ಹಾಟ್ ಸ್ಪ್ರಿಂಗ್ಸ್ ಅಲ್ಲೇ ಇದೆ. ಇದು ಯಾವುದು ಅಂತ ಗೊತ್ತಿಲ್ಲ. ಅಲ್ಲ ಹಾಕಿದ್ರು ಹಾಟ್ ಸ್ಪ್ರಿಂಗ್ಸ್ ಅಂತ, ಅಲ್ಲೇ ಇರಬೇಕು. ಇಲ್ಲಿ ನೋಡಿ, ಇಲ್ಲಿ ಹಾಕಿದ್ದಾರೆ ಪೂಗಾ ಹಾಟ್ ಸ್ಪ್ರಿಂಗ್ಸ್. ಇಲ್ಲಿಲ್ಲ, ಅದು ಅಲ್ಲಿಂದನೇ ಬರ್ತಾ ಇರೋದು ಬೆಟ್ಟದಿಂದ. ಈ ಕಡೆಯಿಂದ ಆ ಕಡೆಗೆ ಬರ್ತಾಯಿದೆ. ಇದೇ ನೀರು ಅಲ್ಲಿ ಸ್ವಲ್ಪ ಲೈಟಾಗಿ. ಸೋಕರ್ ಲೇಕು ಫಾರ್ ದ ಫಸ್ಟ್ ಟೈಮ್ ನಾನು ನೀರು ನೋಡ್ತಾ ಇರೋದು. ಸ್ನೋಫಾಲ್ ಸ್ಟಾರ್ಟ್ ಆಯಿತು. ರಾಜಾಜಿನಗರ ನಮ್ಮದೇ ಬನಶಂಕರಿ, ಹೊಸಕೆರೆಹಳ್ಳಿ, ರಾಜಾಜಿನಗರ, ಬೆಂಗಳೂರವರು. ನೋಡಿ ಹೆಂಗಿದೆ ಲೇಕು. ಫುಲ್ಲು ಒಂಥರ ಕಲರೇ ಬೇರೆ. ಇದು ಯಾವ ಕಲರ್ ಗೊತ್ತಾ? ಇದು ಒಂಥರ ಏನು ಕಲರ್ ಅಂದರೆ ಹೆಸರೇ ಹೇಳಕ್ಕೆ ಬರ್ತಾರೆ. ಲೈಟ್ ಸ್ಕೈ ಬ್ಲೂ, ಲೈಟು. ನೋಡಿ ಲೇಕ್ ಹತ್ರಕ್ಕೆ ಬಂದ್ವಿ. ನಾವು ಹೋಗ್ಬೇಕಾಗಿರೋದು ಆ ಕಡೆಗೆ ಆ್ಯಕ್ಚುಲಿ, ಬಟ್ ಅಲ್ಲಿಗೆ ಬರ್ತೀವಿ ಅನಿಸುತ್ತೆ. ಬಟ್ ಹೆವಿ ಸ್ನೋಫಾಲ್ ಆಗ್ತದೆ ಆ ರೀಜನ್ನು. ಏನು ಕತೆ ಅಂತ ಗೊತ್ತಿಲ್ಲ. ನೋಡಿ ಆ ಬೆಟ್ಟಗಳೇ ಕಾಣಿಸ್ತಾಯಿಲ್ಲ ಹಿಂದ್ಗಡೆ. ಆ್ಯಕ್ಚುಲಿ ಅಷ್ಟು ಜೋರಾಗಿ ಬೀಳ್ತಾ ಇದೆ. ಏನು ಮಾಡೋದೋ ಗೊತ್ತಿಲ್ಲ. ಸೊ ಸೋಕರ್ ಲೇಕ್ ಹತ್ರ ನಿಲ್ಸಿದ್ವಿ. ಕಾಫಿ ಕುಡಿಯೋಣ ಅಂತ. ತಲೆ ತುಂಬ ನೋವ್ತಾಯಿದೆ. ನೆನ್ನೆ ಎಫೆಕ್ಟು, ಗೊಬ್ಬರ ಹಾಕೊಂಡು ಮಲ್ಕೊಂಡಿರೋ ಎಫೆಕ್ಟು. ಎಲ್ಲ ಸ್ನೋಫಾಲ್ ಆಗ್ತಾಯಿದೆ ನೋಡಿ. ಎಲ್ಲ ಈ ಕಡೆ ಓಕೆ ಇದೆ, ಬಟ್ ಆ ರೀಜನ್ ತುಂಬ ಸ್ನೋಫಾಲ್ ಆಗ್ತಾಯಿದೆ. ಈ ಕಡೆಯಿಂದ ಈ ಕಡೆ ಬರ್ತಾಯಿದೆ. ಸೊ ಇಲ್ಲಿ ನೋಡಿ ಏನು ನಮ್ಗೆ ನೋಡೋಕೆ ಸಿಕ್ತು, ಐಬೆಕ್ಸ್ ಅಂತಿದ್ದು.
ದೊಡ್ಡದಾಗಿದೆ ಯಪ್ಪ. ಏನಿದೆ ಯಾವುದೋ ಅಂಟು ಮಾಡಿದೆ ಆ್ಯಕ್ಚುಲಿ. ಎಷ್ಟು ದೊಡ್ಡದಾಗಿದೆ ಗುರು. ಮೈ ಗಾಡ್, ಜಾಸ್ತಿ ಆಗೋಯ್ತು ಸ್ನೋಫಾಲು. ಜಾಸ್ತಿ ಆಗ್ತಾಯಿದೆ. ಯಪ್ಪ, ಎಲ್ಲ ಕಡೆ ಸ್ನೋಫಾಲ್. ಎಂಜಾಯ್, ಜಾಲಿ. ಅಲ್ಲಿ ಟಿ ಆಫ್ ರೋಡಲ್ಲಿ ಹೋಗ್ತಾವ್ರೆ, ನಾವು ಹಂಗೆ ಹೋಗೋಣ ಅಂತ ಪ್ಲ್ಯಾನು. ಇಲ್ಲಿ ಇಳಿಸ್ಬೋದು ಬನ್ನಿ. ನೀವು ಇಳಿಸಿದ್ರಾ? ನಡೀರಿ. 900 ಇಲ್ಲಿ. ಅದೇ ಟಿ ನಾವು ಹಿಂಗೆ ಹೋಗೋಣ. ಹೋಗಿ ಹಿಂಗೇನೆ ಶಾರ್ಟ್ ಕಟ್ ಇದು. ಹಂಗೆ ರೋಡ್ ಹಂಗಿಂದಾನೆ ಕಾನೂನು ಪ್ರಕಾರ. ಇದು ನಮ್ಗೆ ಗೊತ್ತಲ್ಲ. ಇವರು ಅದೇ 390 ಇತ್ತಲ್ಲ, ಇನ್ನೊಂದು 250 ಆಟ ಆಡಿಸ್ತೈತೆ. ಕನೆಕ್ಟ್ ಆಗುತ್ತೆ. ಬಿದ್ದು ನನಗೂ ಹೆಂಗೆ ಆಡಿಸ್ತು ಗೊತ್ತಾ ಅದು. ಜಾಲಿ ಇದೆ. ಹೌದಾ? Yes, finally, welcome to Leh Manali highway. Wow, beauty. Pong 35. Leh Manali highway starting ಅಲ್ಲಿ ಚೆನ್ನಾಗಿತ್ತು. ಏನೋ ಇದು ಸ್ಟಾರ್ಟಿಂಗಲ್ಲಿ ಚೆನ್ನಾಗಿತ್ತು ಸ್ನೇಹಿತರೆ. ಫಾಸ್ಟಾಗಿ ಹೋಗಬೇಡಿ, ಫುಲ್ಲು ಡೆಂಗಡೆ ಕಾಣ್ತಿದೆ. ಫುಲ್ಲು ಜಲ್ಲಿ ಈ ಥರ ಇತ್ತು ರೋಡು. ಎಲ್ಲ ಆಗೋಗಿದೆ. ಕ್ಲಿಯರ್ ಇದೆ. ನೋಡಿ ಎಲ್ಲ ಇದ್ದಾರೆ ಬಾಯ್ಸ್ ಎಲ್ಲ. ಓಕೆ, ನಾವು ಇಲ್ಲಿಂದ ಪಾಸ್ ಆಗೋದೇ ಒಳ್ಳೇದು ಅನ್ನಿಸ್ತಿದೆ. ಓಕೆ, ನಡೀರಿ. ನೆಕ್ಸ್ಟ್ ಎಲ್ಲಾದರೂ ನಿಲ್ಲಿಸೋಣ. ಫುಲ್ಲು ಜನ ಇದ್ದಾರೆ. ಲೆಟ್ಸ್ ಗೋ. ಓಕೆ ಬಾಯ್ಸ್, ಲೆಟ್ಸ್ ಸ್ಟಾಪ್ ಸಮ್ವೇರ್ ಎಲ್ಸ್. ಇದೆಲ್ಲ ಫುಲ್ ಆಫ್ ರೋಡ್ ಇತ್ತು ಸ್ನೇಹಿತರೆ. ಮಜ್ಜ ಬಡ ಅಂತ ಹೊಡ್ಕೊಂಡು. ಈ ಒಂದು ರೋಡಲ್ಲಿ ಇದೊಂದು ಸ್ವಲ್ಪ ಡೇಂಜರಪ್ಪ ರೋಡ್ ಇದು. ನೋಡಿ, ಏರಾಕ್ಸಲ್ಲಿ ರೈಡಿಗೆ ಬಂದವರು. ಯಾವ ಊರವ್ರು ಇವರು? UP ಅವರು. ಬ್ಯಾಗೆಲ್ಲ ಹಾಕೊಂಡು ಜಾಲಿಯಾಗಿ ಬಂದವ್ರೆ. ಸೊ ಕೆಲವೇ ಕ್ಷಣಗಳಲ್ಲಿ ಮೊದಲನೇ ಪಾಸ್ ಸಿಗಲಿದೆ. ತುಂಬ ಚಳಿ ಆಗ್ತಾ ಇದೆ. ಮೇಲ್ಗಡೆ ಹತ್ತದೆ ಇದ್ದಂಗೆ ನೋಡಿ ಎಷ್ಟಿದೆ ಇಲ್ಲಿ ಸ್ನೋ ಅಂತೇಳಿ. ಇಲ್ಲೆಲ್ಲ ನಿಲ್ಸ್ಕೊಂಡಿದ್ದಾರೆ. ಇಲ್ಲೆಲ್ಲ ನಿಲ್ಸ್ಕೊಂಡು ವ್ಯೂನ ನೋಡ್ತಾ ಇದ್ದಾರೆ UP ಅವರು. ಇವ್ರೇನಿವರು? ಏನೋ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಆಗೋಯ್ತಲ್ಲ ಗುರು. ಸಾರಿ ಫ್ರೆಂಡ್ಸ್, ಸಾರಿ, ಐ ಆಮ್ ರಿಯಲಿ ಸಾರಿ. ಆಫ್ಟರ್ ಡ್ರಿಂಕಿಂಗ್ ವಿಸ್ಕಿ ಡ್ರೈವಿಂಗ್ ಈಸ್ ರಿಸ್ಕಿ. ಲಾಚುಂಗ್ಲಾ ಪಾಸ್ ನೋಡಿ, ಇಲ್ಲಿದೆ ಲಾಚುಂಗ್ಲಾ. ಮುಚ್ಚಿಬಿಟ್ಟವ್ರೆ, ಯಾರು ಫೋಟೋನೇ ತೆಕ್ಕೋಬಾರ್ದು ಅಂತ. 16,616 ಕಿಲೋಮೀಟ್ರ್. ಬಾರಲಾಚೆ 79, ಸರ್ಚು 47, ಮನಾಲಿ 221. ಲೆಟ್ಸ್ ಗೋ. ಇವಾಗ ನಾವು ಕೆಳಗಡೆ ಇಳಿತಾ ಇದ್ದಂಗೆ ನಮಗೆ ಸಿಗೋದೆ ವಿಸ್ಕಿಯ ಒಂದು ನಾಲ. ಸೊ ಇಲ್ಲೆಲ್ಲ ಸ್ವಲ್ಪ ಕಟ್ ಆರಿದೆ. ಇನ್ನೂ ಫುಲ್ಲಾಗಿ ಕಂಪ್ಲೀಟ್ ಆಗಿಲ್ಲ. ಫಾಗು. ಸೊ ಓಕೆ, ಫೈನಲಿ ರೀಚ್ ಆಗಿದ್ದೀವಿ ವಿಸ್ಕಿ ನಾಲಾಗೆ. ಸೊ ಊಟಕ್ಕೆ ತಿಂಡಿಗೆ 5 ನಿಮಿಷ ಟೈಮ್ ಇದೆ ನೋಡಿ. क्या है खाने में? खाने में रस में चावल कितना बंदा है? 5 बंदा है, 6 बंदा। 5 बंदी आई। हाँ, 1 प्लेट आई। आमलेट मैगी है। ಓಕೆ. ಸೊ ಈ ಜಾಗದ ಹೆಸರು ಬಂದ್ಬಿಟ್ಟು ವಿಸ್ಕಿ ನಾಲ ಅಂತ ಹೇಳ್ಬಿಟ್ಟು. ಸೊ ನಿಮ್ಮ ಹತ್ರ ಎಷ್ಟೇ ದುಡ್ಡಿದ್ರೂ ಇಲ್ಲಿ ಸಿಗೋದು ನಿಮಗೆ ಮ್ಯಾಗಿ ಇದೆಲ್ಲ ಹಾಕಿದ್ದಾರೆ ಅಷ್ಟೇ. ಮ್ಯಾಗಿ, ಅದಾದಮೇಲೆ ಬ್ರೆಡ್ ಆಮ್ಲೆಟು, ಅದಾದಮೇಲೆ ಏನೋ ಆಮ್ಲೆಟ್ ಅಷ್ಟೇ. ಇನ್ನೊಂದೇನೇ ನೋಡಿ, ಇಲ್ಲಿ ಎಲ್ಲ ಇದು ಟೆಂಟ್ಸ್ಗಳಲ್ಲೂ ನಿಮಗೆ ಈ ಥರ ಬೆಡ್ಸ್ ಪ್ರೊವೈಡ್ ಮಾಡ್ತಾರೆ. ಮೇಯ್ನಾಗಿ ಏನಂತಂದರೆ ಪ್ರಾಬ್ಲಮ್ ಆಗೋದು, ಜನರು ಹಿಮಾಚಲಿಂದ ಡೈರೆಕ್ಟಾಗಿ ಇರುಟ್ಟು ತೊಗೊತಾರಲ್ಲ, ಆವಾಗ AMS ಆಗ್ಬಿಡುತ್ತೆ, ಮೌಂಟೇನ್ ಸಿಕ್ನೆಸ್ಸು. ಸೊ ಅವಾಗ ರೆಸ್ಟ್ ಮಾಡೋದಕ್ಕೆ ಅಂತಲೇ ಇಲ್ಲಿ ಹಾಕಿರೋ ಥರ ಇದೆ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಪ್ರತಿಯೊಬ್ಬರಿಗೂ ಆ ಕಡೆಯಿಂದ ಬರೋರಿಗೆ ತುಂಬ AMS ಆಗೇ ಆಗುತ್ತೆ. ಏಕೆಂತಂದರೆ ಹಂಗಿದೆ ಇದು ಜಾಗ. ಒಂದೇ ಸಲ ಆಲ್ಟಿಟ್ಯೂಡ್ ಹತ್ತೀವಲ್ಲ ಆ ಕಡೆಯಿಂದ. ಸೊ ಆದ್ದರಿಂದ ಬೆಟರ್ ನೀವೇನಂದರೆ ಕಾರ್ಗಿಲ್ ಕಡೆಯಿಂದನೇ
ಲಡಾಖ್ ಕಡೆ ಎಂಟ್ರ್ ಆಗೋದು ಒಳ್ಳೆಯದು. ಆ್ಯಕ್ಚುಲಿ ಹೇಳಬೇಕು ಅಂದರೆ ಜಮಾನ್ದಿಂದನೂ ಈ ರೋಡ್ ಹಿಂಗೇನೇ ಇದೆ. ಆವಾಗ್ಲೂ ಹಿಂಗೆ ಇತ್ತು, ಇವಾಗಲೂ ಹಿಂಗೆ ಇದೆ. ಏನಿದು ನಕಿಲಾ ಅಣ್ಣ, ನಕಿಲಾ ಟಾಪ್. ಲೆಟ್ಸ್ ಗೋ 15,547 ನೋಡಿ. ಮಿಸ್ ಆದರೆ ಕೇಳಿಕೆ. ಒನ್ ಆಫ್ ದ ಡೇಂಜರಸ್ ರೋಡ್ಸು ಅದು ಇದು ಅಂತ ಹೇಳ್ತಿರಲ್ಲ, ಇಲ್ಲಿಗೆ ಬನ್ನಿ ಒಂದ್ಸಲಿ. ವಿಸ್ಕಿ ನಾಲೆಯಿಂದ ಸರ್ಚು ಕನೆಕ್ಟ್ ಆಗೋ ರೋಡು, ಮನಾಲಿ ಲೇ ಹೈವೇ. ಇದು ಎಷ್ಟು ರೆಡ್ಡಿ ಆಗಿದೆ ಅಂತ ನಿಮಗೆ ಗೊತ್ತಿರೋಲ್ಲ, ಬಂದರೆ ಗೊತ್ತಾಗುತ್ತೆ. ಅರ್ಥ ಆಯ್ತಾ? ಆಫ್ ರೋಡ್ ಅಖಿಲ. ಅಯ್ಯೋ, ಅಲ್ಲೂ ಇತ್ತು. ಬಾಯ್ಸ್ ಎಲ್ಲಿದ್ದಾರೆ? ಯಾರಿಲ್ಲ. ನೋಡಿ, ಎರಡು ಲಾರಿ ಬಂದ್ಬಿಟ್ರೆ ಇಲ್ಲಿ ಜಾಗನೇ ಸಾಲಲ್ಲ ಹೋಗೋದಕ್ಕೆ. ಹೆಂಗೆ ಹೋಗುತ್ತೆ ಹೇಳಿ? ನೋಡಿ, ಇವಳು ಎಬ್ಬಿಸ್ಕೊಂಡು ಹೋಯ್ತವ್ರು ಹುಡುಗರು. ಬಟ್ ಈ ಥರ ಫ್ಯೂಯಲ್ ಇಟ್ಕೊಂಡು ಹೋಗೋದು ತುಂಬ ಡೇಂಜರ್ ಅಂತ ನನಗನ್ಸುತ್ತೆ ಕೆಳಗಡೆನೆ. ಬಿಕಾಸ್ ಸ್ವಲ್ಪ ಏನಾದರೂ ಸ್ಕಿಡ್ ಆಯಿತು ಅಂದ್ರೂ ಗಾಡಿ ಅದು ಹೊಡೆದೋಗೋದು ಚಾನ್ಸಸ್ ಇರುತ್ತೆ ಬಾಟ್ಲಿ. ಅವಾಗೇನಾದರೂ ಕ್ವಿಕ್ಕಾಗಿ ಫೈರ್ ಏನಾದರೂ ಹತ್ಕೊಳ್ಳೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಆದ್ದರಿಂದ ಆ ಥರ ನಾಟ್ ರೆಕಮೆಂಡೆಡ್. ಜೆರ್ರಿ ಕ್ಯಾನ್ ಫೈನ್, ಬಟ್ ಇದು ನಾಟ್ ರೆಕಮೆಂಡೆಡ್, ಹೈಲಿ ನಾಟ್ ರೆಕಮೆಂಡೆಡ್. ಎಲ್ಲಿಗೆ ಹೋಗುತ್ತೆ? ಉಯ್, ಏನು ಕುರು ಹಿಂಗೆ ಬಂದೆ ನಾನು. ಬರಬಾರ್ದಾಗಿತ್ತು, ಯಾವಾಗ ಬಂದ್ಬಿಟ್ಟೆ. ಪರವಾಗಿಲ್ಲ, ಸೈಡಲ್ಲಿ ಹೋಗೋಣ. ನೋಡಿ, ಅಲ್ಲಿ ಹೊಸ ರೂಟು. ನಾನು ಸ್ವಲ್ಪ ದಿವಸ ಆಗೋಗುತ್ತೆ, ಬಿಟ್ಬಿಡ್ತಾರೆ. ಇದು ಸ್ವಲ್ಪ ತುಂಬ ಡೇಂಜರ್ ಅಂತ ನೋಡಿ ಎಲ್ಲಿ ಮಾಡ್ತಾಯಿದ್ದಾರೆ ಕೆಳಗಡೆ. ಅಲ್ಲಿ ಕಾಣಿಸ್ತಿದ್ಯಾ ನೋಡಿ, ಅಲ್ಲಿ ಎಷ್ಟು ಡೆಡ್ಲಿ ಆಗಿದೆ. ಇಲ್ಲಿ ಸೈಡಲ್ಲಿ ಹೋಗೋದಕ್ಕೆ ತುಂಬ ಪ್ರಾಬ್ಲಮ್. ನೋಡಿ, ಇಲ್ಲಿ ಪಾತಾಳ, ಹೋಗೋಕ್ಕಾಗಲ್ಲ. ಓ ಮೈ ಗಾಡ್. ಓಡಿಸೋರ್ಗೂ ಅಲ್ಲಿ ಎಲ್ಲ ಭಯ ಆಗ್ತಾನೆ ಇರುತ್ತೆ, ಜ್ಯೂಸ್ ಹೋಗ್ತಾ ಇರುತ್ತೆ ಲೆಫ್ಟ್ ಸೈಡಲ್ಲಿ ಓಡಿಸೋರು ಪಾಪ. ಲೆಟ್ಸ್ ಗೋ ಸ್ನೇಹಿತರೆ, ನಾವು ಬಂದಿದ್ದೀವಿ ಘಾಟಾ ಲೂಪ್ಸ್ಗೆ. ನೋಡಿ, ಘಾಟಾ ಲೂಪ್ಸ್ ಹೆಂಗಿದೆ ನೋಡಿ ಲೂಪ್ಸು. ಓ, ಆಫ್ ರೋಡ್ ಇಳಿಸ್ಬಿಟ್ಟ ಇವನು,
ಚೆಯ್ಯಿ ಅಂತ ಈಸಿಯಾಗಿ. ಈ ಘಾಟ ಲೂಪ್ಸಲ್ಲಿ ಲಾಸ್ಟ್ ಟೈಮು ಇಳಿಸ್ಬೇಡ ಅಂದ್ರೂ ಇಳಿಸ್ಬಿಟ್ಟು ಬಂದು ಬಿದ್ದೋಗ್ಬಿಟ್ಟು, ಅದಕ್ಕೆ ಇಳಿಸುತ್ತೆ ನಾನು ಇಳಿಸೋದೇ ಇಲ್ಲ, ಎಲ್ಲೋ ಆಫ್ ರೋಡ್ ಹೋಗ್ತಾ ಪಣ ತೊಟ್ಬಿಟ್ಟಿದ್ದಾನೆ. ಅದು ಇಳಿಸ್ಬಿಟ್ರೆ ಏನು ಗೊತ್ತಾ ಸ್ನೇಹಿತರೆ, ಎಷ್ಟು ಶಾರ್ಟ್ ಕಟ್ ಅಂದರೆ ಶಾರ್ಟ್ಗೆ ಶಾರ್ಟ್ ಕಟ್ ಗೊತ್ತಾ. ಇಲ್ಲಿ ನೋಡಿ ಬಂತು. ಕ್ಲಿಯರ್ ಮಾಡಿದ್ದಾರೆ. ನೀವು ನೋಡಿ ಎಷ್ಟೊಂದು ಜನ ಹಾಕಿದ್ದಾರೆ. ಎಷ್ಟಿತ್ತು ಬಾಟಲಸ್ ಒಂದು ಚರಿತ್ರೆ, ಡ್ರೈವರ್ನ ಚರಿತ್ರೆ. ಜೈ ಶ್ರೀರಾಮ್. ಒಳ್ಳೇದು ಮಾಡಿ ಎಲ್ಲರಿಗೂ, ಏನೋ ಅನಾಹುತಗಳು ಆಗದಿರೋ ಥರ ನೋಡ್ಕೊಳ್ಳಿ. ಹೆವಿ ಟ್ರಾಫಿಕ್ ಇದೆ ಘಾಟ ಲೂಪ್ಸ್ ಸ್ನೇಹಿತರೆ, ನಿಜ. ನೋಡಿ ಅಲ್ಲಿ ಜಾಮ್ ಆಗ್ಬಿಟ್ಟಿದೆ. ಈ ಲಾರಿ ಅಲ್ಲೊಂದು ನಿಂತ್ಕೊಂಡಿದೆಯಲ್ಲ, ಆದ್ದರಿಂದ ಜಾಮು. ಇನ್ನೊಂದು ಲಾರಿ ಬಂತಲ್ಲಿ ತಗೋ, ನೋಡೋದು ಇನ್ನೊಂದು ಲಾರಿ ಬಂತು. ಫ್ಯಾನ್ ಎಲ್ಲ ಆನ್ ಆಗೋಯ್ತು ಸ್ನೇಹಿತರೆ. ಘಾಟ ಲೂಪ್ಸ್ ಇಳಿಸಿದ ತಕ್ಷಣ ಆಗ್ತಾಯಿಲ್ಲ ಅಂತ ಇದೆ ಗಾಡಿ. ವೀಟ್ ಆಯ್ತಣ್ಣ, ಯಾಕಣ್ಣ ಎಲ್ಲಿಗೆ ಬಂದ್ರಿ ನೀವು? ನೋಡಿ ಸ್ನೇಹಿತರೆ, ಅಲ್ಲಿ ಐಬೆಕ್ಸೋ ಬ್ಲೂ ಶಿಪ್ ಏನೋ ಗೊತ್ತಿಲ್ಲ ನಮಗೆ, ಒಟ್ಟಿನಲ್ಲಿ ಮೌಂಟೇನ್ ಗೋಟ್ಸ್. ನಂತರ ವಿಸ್ಕಿ ಬ್ರಿಡ್ಜಲ್ಲಿ ಟ್ರಾಫಿಕ್ ಜಾಮ್. ಹತ್ತಿದೆಯಾ? ಹ್ಞೂ, ಅಲ್ಲಿ ಅವಾಗಲೇ ನೋಡಿದ್ವಿ ನಾವು, ಆ ರೋಡ್ ಸೈಡಲ್ಲೇ ನೋಡಿದ್ವಿ. ಅಲ್ಲಿ ನೋಡಿ ಸ್ನೇಹಿತರೆ, ಒಂದು ವಾಟರ್ ಫಾಲ್ಸ್ ಇದೆ ನೋಡಿ, ಅಲ್ಲಿ ಹರಿತಾ ಇದೆ. ಎಲ್ಲಿಂದ ಬರ್ತಾಯಿದೆ ಗೊತ್ತಿಲ್ಲ ಅದು ನೀರು. ಓಕೆ, ಚೆಕ್ ಪೋಸ್ಟ್ ಬಂತು ಸ್ನೇಹಿತರೆ. ಇಲ್ಲೇನೋ ಬರೀಬೇಕಾಯ್ತಲ್ಲ, ಇದಾರಲ್ಲ ಅಲ್ಲೇ ಬರ್ಸ್ಕೊತಾರೆ. ಓಕೆ, ಅಲ್ಲೇ ನಿಲ್ಲಿಸ್ಬಿಟ್ಟು ಸ್ನೇಹಿತರೆ, ನಮ್ಮ ಲಡಾಖ್ ಸೀರೀಸ್ ಮುಗೀತು. ಇವತ್ತಿಂದ ಏನೇ ಇದ್ರೂ ಹಿಮಾಚಲ್ ಸೀರೀಸು, ಅದಾದಮೇಲೆ ಹೈವೇ ಸೀರೀಸು. ಲೆಟ್ಸ್ ಗೋ. ಇವ್ರು ಯಾರು? ಸ್ಟಾಪ್ ಫಾರ್ ಚೆಕಿಂಗ್ ಅಂತೆ. ಇವರು ಹಾಕ್ಕೊಂಡ್ರಲ್ಲ ಗುರು. ಅಯ್ಯೋ, ಇನ್ನೂ ಮುಗ್ದಿಲ್ವಾ? ಮನಾಲಿ ಸರ್ಚು ರೋಡ್, ಚಂಡೀಗಢ 532, ಮಂಡಿ 322, ಮನಾಲಿ 222, ಪಾಲ್ಚನ್ 213 ಅಂತೆ, ರೋಹತಾಂಗ್ ಪಾಸ್ 171, ಡೆಲ್ಲಿ 782, ಕೆಲಂಗ್ 107. ಸ್ಟಿಂಗ್ರಿ ನಮ್ಗೆ ಬೇಕಾಗಿರೋದು ಇಲ್ವೇ ಇಲ್ವಲ್ಲ, ಜಿಸ್ಪನೇ ಹಾಕಿಲ್ಲ ಇವರು. ಓಕೆ ಆಯಿತು, ನೋಡೋಣ ನಡೀರಿ. ಇಲ್ಲಿಂದ ಹಿಮಾಚಲ್ ಸ್ಟಾರ್ಟ್. ಸೊ ಬಾರಾಲಾಚ ಪಾಸ್ ಹತ್ತುತ್ತಾ ಇದ್ದೀವಿ ಇವಾಗ ಜಸ್ಟು. ಸೊ ಈ ಕಡೆ ಎಲ್ಲ ಯಾವಾಗಲೂ ಅಷ್ಟೇ ಸ್ನೋ ಇದು ಹಿಂಗೆ ಇರುತ್ತೆ, ನೀರುಗಳು ರೋಡಲ್ಲಿ ಬರ್ತಾನೆ ಇರುತ್ತೆ. ಸ್ಟಾರ್ಟಿಂಗಲ್ಲೇ ಬರ್ತಾಯಿತ್ತು, ಅಲ್ಲೆಲ್ಲ ನೋಡಿ ಹೆಂಗಿದೆ. ಎಲ್ಲಿಲ್ಲ ಅಂದರೆ ಇಲ್ಲಂತೂ ನಿಮ್ಗೆ ಸಿಕ್ಕೇ ಸಿಗುತ್ತೆ ಸ್ವಲ್ಪ ಆದ್ರೂ. ಮನಾಲಿ ಹಿಂಗಿಂದ ಹೊರಗಡೆಯಿಂದ ಹೋಗ್ಬೇಕಾಯ್ತು, ಕೆಲವು ಒಳಗಡೆಯಿಂದ ಊರಿಂದ ಹೆಂಗೋ ಹೋಗಿ ಹಂಗೆ ಹೋಗ್ತಾಯಿದ್ದು. ಇವಾಗ ಆಗೋಗಿದೆ. ಇಲ್ಲಿ ಈ ಬ್ರಿಡ್ಜು ಫುಲ್ಲು ಜಾಮ್ ಆಗೋದು, ಕೆಳಗಡೆ ಇದೆಯಲ್ಲ ಚಿಕ್ಕದು, ಆ ಬ್ರಿಡ್ಜು ಫುಲ್ಲು ಜಾಮ್ ಆಗೋದು, ಹೊಡಿಯುತ್ತೆ. ಹೌದು ಹೌದೌದು. ರೋಡ್ ಆಗೋಗಿದೆ, ಬ್ರಿಡ್ಜ್ ಕಂಪ್ಲೀಟ್ ಆಗಿದೆ. ಇಲ್ಲಿ ಒಳಗಡೆಯಿಂದ ಎಲ್ಲ ಹಿಂಗೆ ಬರ್ತಾಯಿದ್ದು, ಹಿಂಗೆ ಹಿಂಗೆ ಬರ್ತಾಯಿದ್ದು ಎಲ್ಲ ಆಗೋಗಿದೆ. ಇಲ್ಲಿ ಅಲ್ಲಿ ಶಾರ್ಟ್ ಕಟ್ ಇದು, ಅದು ಓಕೆ ಬಿಡು. ಅಲ್ಲಿ ನೋಡಿ ವೆದರು ಚೇಂಜ್ ಆಗ್ತಾ ಇದೆ ಲೈಟಾಗಿ. ಒಂದು ಟೈಮಲ್ಲಿ ಸ್ನೇಹಿತರೆ 2000 ಮಲ್ಗಕ್ಕೆ ಅಲ್ಲೆಲ್ಲ ಇದೆ ನೋಡಿ, ದಿವಾನ ಎಲ್ಲ ಹಾಕಿದ್ದಾರೆ. 1 ನೈಟ್ ಇಲ್ಲಿ ಮಲಗಿದ್ವಿ ಒಂದು ಟೈಮಲ್ಲಿ. ಏನು ಗೊತ್ತಾ ಸ್ನೇಹಿತರೆ, ಇಲ್ಲಿ ಮಲ್ಕೊಳ್ಳೋಕ್ಕೂ ಫೆಸಿಲಿಟಿ ಇದೆ. ಭರತ್ಪುರ್ ಕ್ಯಾಂಪ್ ಸೈಟ್ ಏನಂತೆ, ಏನಾ क्या हुआ? अभी सर्चू में आएगा। हाँ सर्चू में आएगा। नहीं सर्चू में है नेटवर्क. हाँ ನಿಂತಾಗ ಬಿದ್ದೋಗುತ್ತೆ. ಇಲ್ಲಿ ರೋಡ್ ಎಲ್ಲ ಆಗಿತ್ತು, ಇಲ್ಲಿ ಆಗ್ತಾ ಇತ್ತು ಅವಾಗ. ಇಲ್ಲಿ ನೋಡಿ, ಇಲ್ಲಿ ಎಷ್ಟು ಫೀಟು, ಒಂದು 6 ಫೀಟ್ ಸ್ನೋ ಇದೆ ನೋಡಿ, ಇಲ್ಲಿ 6 ಫೀಟ್ ಇದೆ ಇವಾಗ. ಇನ್ನು ಸೊ ವಿಂಟರಲ್ಲಿ ಫುಲ್ ಕವರು ಅಷ್ಟೇ.
ಹುಚ್ಚು ಆರ್ಬಿಟ್ಟ ಸಚಿನ್ ನಾನು ನೋಡ್ತಾ ಇದ್ದೀನಿ ಏನು ಹಿಂಗೆ ಫ್ಲೈ ಬೈ ಆಯ್ತಾ ಇಲ್ಲ ಆಡ್ತಿದ್ಯಲ್ಲ ಸಚಿನ್ ಏನೋ ನೀನು ರೋಡ್ ಹೆಂಗೈತದು ಅಯ್ಯಪ್ಪ ಅಯ್ಯಪ್ಪ ಹೆಂಗೆ ಅನಿಸ್ತಾ ಗೊತ್ತಾ ಅವನು ಹೆಂಗೆ ನನಗೆ ಇಲ್ಲಿ ಕೇಳಿಸ್ತು ನೋಡಿದೆ ಬೇರೆ ಅದು ಹೆಂಗಿದೆ ಗೊತ್ತಾ ಅದು ಹೊಡೆದ್ರೆ ನೋಡಿ ಸ್ನೇಹಿತರೆ ಇಲ್ಲಿ ನೋಡಿ ಇಲ್ಲಿದೆ ಎಷ್ಟು ಫೀಟ್ ಇದೆ ಹೇಳಿ ಇದು ಒಂದು 20 ಫೀಟ್ ಇದೆ ಸ್ನೋ ಐಸು 20 ಅಲ್ಲಿವರೆಗೂ ಐತೆ ಸ್ನೇಹಿತರೆ ಏನು ಗೊತ್ತಾ ಈ ಒಂದು ಬ್ಲಾಗಲ್ಲಿ ಮಾತ್ರ ಇದನ್ನೆಲ್ಲ ತೋರ್ಸೋಕ್ಕಾಗೋದು ಅದು ಎಂಜಾಯ್ ಮಾಡಿ ಸ್ನೇಹಿತರೆ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಹಾಂ ಓಕೆನಾ ಒಳ್ಳೆ ಸಪೋರ್ಟ್ ಕೊಡ್ತಾ ಇದ್ದೀರಾ ಇದೇ ಥರ ನಿಮ್ಮ ಸಪೋರ್ಟ್ ಇರಲಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಓಕೆನಾ ನೋಡಿ ಸ್ನೇಹಿತರೆ 5ನೇ ಬಾರಿಗೆ ಬಾರಲಾಚ ವಾಟರ್ ಫಾಲ್ಸು ಓ ಇಲ್ಲಿ ನೋಡು ನೀರು ಆನ್ ಮಾಡ್ಕೊಂಡ್ರೆ ಇನ್ಸ್ಟಾ ಆ್ಯಕ್ಚುಲಿ ಮೇಲ್ಗಡೆ ಸ್ನೇಹಿತರೆ ರೋಡ್ ಇರೋದು ನಾವು ಹೋದ್ಸಲಿ ನಾವು ಲಡಾಖ್ ಬಂದಾಗ ಆ ರೋಡಲ್ಲಿ ನಾವು ಬಂದಿರೋದು ಇದು ಹೊಸ್ದಾಗಿ ಮಾಡಿರೋ ರೋಡನ್ನ ಬಿಟ್ಟಿದ್ದಾರೆ ಇವಾಗ ಅಷ್ಟೇ ಮೇಲ್ಗಡೆ ಇರೋದು ಹೊಸ ಹಳೆ ರೋಡು ಅದು ಮುಚ್ಚೆ ಹೋಗ್ಬಿಟ್ಟಿದೆ ನೋಡಿ ಅದೆಲ್ಲ ಏನಕ್ಕೋ ಶಿಷ್ಯ ಏನಾಯಿತು ಇಲ್ಲ ನೋಡಿ ಸ್ನೇಹಿತರೆ ಇದೇನೋ ರೀಜನ್ನೇ ಒಂಥರ ಯಾವಾಗಲೂ ಇರುತ್ತೆ ನೋಡಿ ಎಷ್ಟು ಇಟ್ಟಿದೆ ಇದು 10 ಅಡಿ ಇದೆ 10 ಅಡಿ ಸ್ನೋ ಇಲ್ಲಿ ಸಿಗುತ್ತೆ 10 ಅಡಿ ಸ್ನೋ ಇದೆ ಅದು ಹಳೆ ರೋಡ್ ನೋಡಿ ಅಲ್ಲಿ ಹೋಗ್ತಾಯಿದೆ ಅಲ್ಲಿ ಹಂಗೆ ಹೋಗ್ತಾಯಿದೆ ಆ್ಯಕ್ಚುಲಿ ಅದೇ ಅಷ್ಟೇ ಬಿಟ್ಬಿಟ್ರೆ ಅದನ್ನು ಮುಗೀತಲ್ಲ ಇವಾಗ ಹೊಸ ರೋಡಿನ ಮನಾಲಿ 191 ನೋಡಿ ಬೈ ವಾಟರ್ ಕ್ರಾಸಿಂಗು ಓಹೋ ಇನ್ನೊಂದು ಸ್ವಲ್ಪ ಒಂದು 2 ದಿವಸ ಇದು ಸೂರ್ಯಜಿ ಹಿಂಗೆ ಇದ್ಬಿಟ್ರೆ ಫುಲ್ಲು ಓವರ್ಫ್ಲೋ ಆಗಿಬಿಡುತ್ತೆ ನೀರು ಫುಲ್ಲು ಕ್ಲೋಸ್ ಆಗಿಬಿಟ್ಟಿದೆ ಕೈಯೆಲ್ಲ ಫ್ರೀಸ್ ಆಗ್ತಿದೆ ಸ್ನೇಹಿತರೆ ಏನು ಹೇಳಿ ಈ ರೀಜನ್ನು ಒಂದೇ ನೀರು ಬಂದೆ ವಾವ್ ಬ್ಯೂಟಿ ಏನು ಫುಲ್ಲು ನೀರು ಬರ್ತೈತೆ ರೋಡಲ್ಲಿ ಸ್ವಲ್ಪ ಜಾಸ್ತಿ ಆ ಸ್ಲೋಫಲ್ಲಿ ಏನಾದ್ರು ಆದರೆ ಓ ಎಲ್ಲ ಆಟ ಆಡ್ತಾವ್ರು ಇಲ್ದಿ ಬರೋದಚ್ಚಪ್ಪ ರೀಚ್ ಆಗ್ಬಿಟ್ಟು ಓ ಮೈ ಗಾಡ್ ಏನು ಗುರು ಇದು ಮೇಲ್ಗಡೆ ಇದ್ದಿದ್ದು ಆ್ಯಕ್ಚುಲಿ ರೋಡು ಓ ಅಲ್ಲಿ ಮೇಲ್ಗಡೆಯಿಂದ ಹೋಗ್ತಾ ಇದ್ದು ನೋಡಿ ಅಲ್ಲಿದೆ ಇದೆಲ್ಲ ಅಲ್ಲಿದೆ ಓ ಮೈ ಗಾಡ್ ನೋಡಿ ಹೆಂಗಿದೆ ಆಟ ಆಡ್ತಾವ್ರು ಗುರು ಇವರು ಏನು ಗುರು ಬಿದ್ದೆಲ್ಲ ಒದ್ಲಾಡ್ತಾವ್ರೆ ಇಲ್ಲಿ ನೋಡಿ ಇಲ್ಲಿ ಅಯ್ಯೋ ಏನೋ ಇದು ರಶ್ ಇಲ್ಲಿ ಜನನೇ ಇರಲಿಲ್ಲ ಬನ್ನಿ ವಾವ್ ಟೀ ಮಾಡ್ತಾವ್ರು ನೋಡಿ ಇದರಲ್ಲಿ ಟೀ ಮಾಡ್ತಾವ್ರು ಇಲ್ಲಿ ಎಷ್ಟು ಪ್ಲಾಸ್ಟಿಕ್ಸ್ ಇದೆ ಗುರು ಆ್ಯಕ್ಚುಲಿ ಬೈ ಮೇಲ್ಗಡೆಯಿಂದ ಬಿಡ್ತಾ ಇದ್ದಿದ್ದು ಹಿಂಗೆ ಕೆಳಗಡೆ ಬಿಡ್ತಾ ಇರಲಿಲ್ಲ ರೋಡ್ ಆಗ್ತೈತಿ ಇನ್ನೂ ಇವಾಗ ಬಿಟ್ಟವ್ರೆ ಇಲ್ಲೊಂದು ಇದಿದೆ ನೋಡಿ ಇಲ್ಲಿದೆ ಬಾರಲಾಚ ಅಂತ ಅದೇ ಬಿಗ್ನೆಸ್ ಎಲ್ಲಿ ಈ ಬುಲೆರೋಲೆ ಇದು ಅಲ್ಲಿದ್ದು ಪಾಸು ಆ್ಯಕ್ಚುಲಿ ಇಲ್ಲಿ ಇದು ನಾನು ಇಲ್ಲಿ ಹೋಗೂ ಫೋಟೋ ತೆಗೆಸ್ಕೊಂಡಿದ್ದೀನಿ ಆ್ಯಕ್ಚುಲಿ ಇಳಿಸ್ಕೊಂಬಂದು ಫೋಟೋ ತೆಗೆಸ್ಕೊಂಡಿದ್ದು ಏನು ಗುರು ಇದು ರಶ್ಶು ಯಪ್ಪ ಇದು ಒಂದು ನಿಮಿಷ ಸ್ಟಾರ್ಟ್ ರೆಕಾರ್ಡಿಂಗೇ ಆಗೋಯ್ತಲ್ಲ ಇದು ಒಂದು ನಿಮಿಷ ಬೋರ್ಡ್ ಅಲ್ಲಿದೆ ಇದು ರೋಡೇ ಅಲ್ಲ ಸಚಿನ್ ಇದು ರೋಡೇ ಅಲ್ಲ ಬಾರಲಾಚೆ ಅದು ಕಮರ್ಷಿಯಲ್ಲು ಇದು ರೋಡೇ ಅಲ್ಲ ಚೇಂಜ್ ಆಗಿದೆ ಬೆಳೆದ್ಬಿಟ್ರು
ನೋಡಿ ಬೋರ್ಡೇ ಇಲ್ಲ ಇಲ್ಲಿ, ಬೋರ್ಡ್ ಅಲ್ಲಿ ಹಿಂದೆ ಇದೆ. ಇಲ್ಲಿ ನೋಡಿ ಇದೆ ಹಳೆ ರೋಡು ನೋಡಿ, ಇಲ್ಲಿ ಫುಲ್ಲು ಬ್ಲ್ಯಾಕ್ ಐಸ್ ಇದೆ ಅದರಲ್ಲಿ. ಹಂಗೆ ಹೋಗ್ತಾ ಇದ್ದಿದ್ದು ಇವಾಗ ಹಿಂಗೆ. ಅದೇ ಸೂರಜ್ ಸ್ಥಲ್, ಅದೇನೇ ಸೂರಜ್ ಸ್ಥಲ್, ಅದೇ ಸೂರಜ್ ಸ್ಥಲ್ ಫುಲ್ ಇದಾಗ್ಬಿಟ್ಟಿದೆ, ಫ್ರೀಸ್ ಆಗೋಗಿದೆ. ಸೂರಜ್ ಸ್ಥಲ್ ಫ್ರೋಝನ್ ಲೇಕ್ ಆಗ್ಬಿಟ್ಟಿದೆ ಇದು ಇವಾಗ. ಇಲ್ಲಾಂದರೆ ಬ್ಲೂ ಆಗಿ ಚೆನ್ನಾಗಿರೋದು ನೋಡೋಕ್ಕೆ. ಇಲ್ಲಿ ನೋಡು ಎಷ್ಟು ಅಡಿ ಇದೆ ಇದು, 10 ಅಡಿ ಸ್ಲೋ ಆಗಿದೆ. ಓ ಮೈ ಗಾಡ್, ಇಲ್ಲಂತೂ ಸಿಗುತ್ತೆ. ನೋಡಕ್ಕಂತೂ ಒಳ್ಳೆ ಫೋಟೋಸ್ ಈ ಥರ ಇರುತ್ತೆ ಮುಂದೆ, ಚೂರು ಅದ್ರ ಎಲ್ಲ ಸೈಕಪ್ಪ. ಇದು ಸೂಪರ್, ಲೆಟ್ಸ್ ಗೋ. ಹೈಲೆಕ್ಸ್ K42 ನಮ್ಮ ರಾಮನಗರ ಗಾಡಿ. ನಿಮ್ಮ ಪ್ಲ್ಯಾಂಟ್ದೇನಾ? ಓಹೋ ಓಕೆ. ಲಾರಿ ಬರ್ತೈತೆ. ಜಿಂಗ್ ಬಾರ್, ದ ವಾಲ್ ಆಫ್ ಹ್ಯುಮ್ಯಾನಿಟಿ. ಇದೇನೆ ಜಿಂಗ್ ಬಾರು. ಪೆಟ್ರೋಲ್ ಬಂಕ್ ಇದೆ ಇಲ್ಲಿ. ಜಿಸ್ಪ ಎಷ್ಟು ಕಿಲೋಮೀಟ್ರ್ ಅಂತ ಯಾಕ್ರೋ ಬೋರ್ಡಲ್ಲಿ ಹಾಕಿದ್ರು ನೀವು? ನಾವು ಅಲ್ಲಿಗೆ ಹೋಗ್ಬೇಕಾರೋದು, ಇಲ್ವೇ ಇಲ್ಲ ಬೋರ್ಡಲ್ಲಿ. ಕವಾಸಕಿ Z900 ಫ್ಯೂಯಲ್ ಖಾಲಿಯಾಗಿದೆ. ಫ್ಯೂಯಲ್ ಖಾಲಿಯಾಗಿ ನಿಂತೋಗ್ಬಿಟ್ಟಿದೆ. ಜಿಂಗ್ ಬಾರ್ ಹತ್ರ ಇದ್ದೀವಿ ಆ್ಯಕ್ಚುಲಿ. ಏನು ಹೇಳಿ, ಓ ಮೈ ಗಾಡ್. ಅವಸ್ಥೆ, ಅದಕ್ಕೆ ಫಸ್ಟ್ ಟೈಮ್ ಯೂಸ್ ಮಾಡ್ಕೋಬೇಕು. ಒಂದ್ಸರಿ ಮನೇಲಿ ನೀರು ಹಾಕ್ಬಿಟ್ಟು ಒಂದ್ಸರಿ ಯೂಸ್ ಮಾಡಬೇಕಾಗಿತ್ತು. ಹಂಗೆ ಹಾಕಿ ಲಾಕ್ ಆಗಲ್ಲ, ಅದು ಲಾಕ್ ಆಗಲ್ಲ. ಏನು ಗೊತ್ತಾ, ಎಲ್ಲ ವಸ್ತುನೂ ಒಂದ್ಸಲಿ ಯೂಸ್ ಮಾಡಿ ತಿಳ್ಕೊಬೇಕು, ಇಲ್ಲಾಂದ್ರೆ ಹಿಂಗೆ ಆಗೋದು, ಆಮೇಲೆ ಯೂಸ್ಗೆ ಬರಲ್ಲ. ಏನೋ ಮಾಡ್ತಾವ್ರಿ ಅಷ್ಟೇ. ಇವಾಗ ಹಾಕಿ, ಇವಾಗ ಇದ್ದು ಇಲ್ಲೂ ಹೋಗುತ್ತಾ? ಆಯ್ತು ಹಾಕಿ ಹೊಡಿಕೆ. ಇದು ಒಬ್ಬರೇ ಹೆಂಗೂರು ಯೂಸ್ ಮಾಡೋದು. ಓಕೆ ನೋಡಿ, ಹಿಂಗೆ ಫ್ಯೂಯಲ್ ಬರ್ತಾ ಇಲ್ಲ ಮತ್ತೆ. ಈ ಕಡೆ ಸತ್ತೈತೆ. ಅಯ್ಯೋ ಸಾನ ಆಗೋಯ್ತು. ಏನೋ ಅಲ್ಲ, ಅದು ಫಸ್ಟು ಕಟ್ ಮಾಡ್ಕೊಳ್ಳಿ ಇನ್ನೊಂದುನಾ. ಗೊತ್ತಾಯ್ತಲ್ಲ. ಅಯ್ಯೋ ರಾಮ, ಅದು ಹಾಕ್ತಿರ್ತೀನಿ ನಮ್ಮ ತರದಲ್ಲ. ಇಲ್ಲಿ ಇದಾಕು ಇದಾಕು ಕೂರ್ಬೇಕು ತಾನೇ. ಇದು ಎರಡು ಕಡೆನೂ ಥ್ರೆಡ್ ಕೊಟ್ಟವ್ರು, ಇನ್ನೆಲ್ಲ ಕೊಟ್ಟವ್ ನೀವು ಜಾಲಿ. ಏನ್ ಹೆಂಗ್ ಇಟ್ಕೊಂಡಿದೆ, ಕರೆಕ್ಟಾಗಿ ಇಟ್ಕೊಳ್ಳಿ. ಏನ್ ಮಾಡ್ತಿದ್ದೀರಾ? ಚಳಿ ಜಾಸ್ತಿ ಆಯ್ತಲ್ಲ, ನೋಡ್ದ ಏನ್ ಬೈ ಅಂಗಡಿತಾ ಇದ್ದೀರಾ? ನೋಡಿ ಏನ್ ಮಾಡ್ತಾ ಇದ್ರು ಗೊತ್ತಾಯ್ತಾ ಇಲ್ಲ ನನ್ಗೆ. ನನ್ನ ಜವಾಬ್ದಾರಿ. ಬರ್ತದೆ. ಇಲ್ಲ ಅಯ್ಯೋ, ಇವ್ರು ಫ್ಯೂಯಲ್ ಹಾಕೋದು ಸಾಕು. ಅಪ್ಪ ಇನ್ ಫಿಲ್ ಮಾಡಿಸ್ಕೊಬಿಡಪ್ಪ ನೀನು. ಬಕ್ಸು ಹಾಕೋ, ಬಗ್ಸು ಬ್ಯಾಗ್ ಮಾತ್ರ ಬಗ್ಸಿ, ನೀವು ಬಗ್ಬೇಡಿ. ಇದು ಯಾಕೆ ಬಗ್ಗಿದೆ ಕರೆಕ್ಟು? ಬ್ಯಾಗ್ ಬಗ್ಸಿ. ಬರೀ ಬ್ಯಾಗ್ ಬಗ್ಗಿಸ್ಬೇಕಾದ್ರೆ ಫುಲ್ ಬಾಡಿನೇ ಬಗ್ಬಿಟ್ಟೈತೆ. ಇವ್ರೇನೋ ಮಾಡಿದ್ರಿ ಇವಾಗ. ಹೋಗ್ತೈತಿ. ಏನೋ ಆಯ್ತು ಗುರು, ಆಯ್ತು ಫೈನಲಿ. ಅಯ್ಯೋ, ಒಂದು ಪೆಟ್ರೋಲ್ನ ಕತೆ, ಪೆಟ್ರೋಲ್ ಬ್ಯಾಗ್ನ ಕತೆ.
ಇಸ್ಕಿದ್ರೆ ಬರುತ್ತಾ? ನಿಮ್ಮ ಮಾತಿನ ಅರ್ಥ ಇಲ್ಲೇ ಖಾಲಿ ಬಿಡು ಅಷ್ಟೇ, ಪೆಟ್ರೋಲ್ ಇಲ್ಲ. ಅದು ಹಾಕೊಂಬಿಡಪ್ಪ ಫಸ್ಟ್. ಇಲ್ಲ ಹಾಕೊಂಡ್ ಬೇಡ, ಅದು ಇನ್ನಿ ಪಾರ್ಸಲ್ ಮನೆಗೆ. ಸೊ ಇನ್ನು ಕರೆಕ್ಟಾಗಿ 32 ಕಿಲೋಮೀಟ್ರ್ ಹೋದರೆ ರೀಚ್ ಆಗೋಗ್ತೀವಿ ನಮ್ಮ ಸ್ಟೇಗೆ. ಲೆಟ್ಸ್ ಗೋ. ಮುಗೀತು. ಇಷ್ಟೊತ್ತಿಗೆ ಅದು ಎಲ್ಲಿ ಹೋಗ್ತಾವ್ರೆ, ಸರ್ಚಿಗೆ ಹೋಗ್ತಾ ಇರಬೇಕು. ಇದು ನೋಡಿ, ಇದು ಯಾವಾಗಲೂ ಸಿಗುತ್ತೆ ನಮ್ಗೆ ವಾಟರ್ ಫಾಲ್ಸು. ಅಣ್ಣ ಶೂಸ್ಗೆ ನಾನು ಕವರ್ ಹಾಕಿ ತೆಗ್ಬಿಟ್ಟಿದ್ದೀನಿ. ಇವಾಗ ಹೋಗ್ತಾರಲ್ಲ, ಫುಲ್ ರಶ್ಶು. ಸೊ ನಾವು ರೀಚ್ ಆದ್ವಿ ಇವಾಗ ದಾರ್ಚಾಗೆ. ಸೊ ಇಲ್ಲೇನು ನೀವು ಸ್ಟ್ರೈಟ್ ನೋಡ್ತಾ ಇದ್ದೀರಲ್ಲ, ಸ್ಟ್ರೈಟ್ ಹೋಯ್ತು ಅಂದರೆ ನಮ್ಮ NPD ಅಂದರೆ ನಿಮ್ಮೋ ಪದುಮ್ ದಾರ್ಚಾ ರೋಡ್ ಸಿಗುತ್ತೆ ನೋಡಿ. ಆ ಕಡೆ ಹೋದರೆ ಆ್ಯಕ್ಚುಲಿ ಅದು ಕಾಣಿಸ್ತಿದೆಯಲ್ಲ, ಆ ಕಡೆ ಹೋದರೆ ನಿಮ್ಮೋ ಪದುಮ್ ದಾರ್ಚಾ ಹೋಗುತ್ತೆ. ಆ ಕಡೆ ಅಲ್ಲಿ ಹಾಕಿದ್ದಾರೆ ನೋಡಿ, ಶಿಂಕುಲ 39, ಪದುಮು 143. ಇಲ್ಲಿಂದ ಯಾವುದೋ ಚಿಕ್ಕ ಅಂತ ಯಾವುದೋ 10, ಆಮೇಲೆ ಜಂಕಾರ್ ಸುಂಡೋ 17. ಓಕೆ, ಲೆಟ್ಸ್ ಗೋ. ಯಾರು ಸಿಕ್ಕಿದ್ದಾರೆ ನಮಗೆ, ಯಾರು ಸಿಕ್ಕಿದ್ದಾರೆ ಅಂತ. ಬರ್ತಾವ್ರೆ, ಇನ್ನೇ ಇದ್ದಾರೆ. ನಾವು ಬಾರಾಚೆಯಿಂದ ಬಂದು ನೋಡಿದ್ವಿ ಕಾರಣ, ಅದಕ್ಕೆ ಫೋನ್ ಮಾಡಿದ್ದು ನಾನು. ಅದೇನೆ ನೋಡಿದ್ವಿ ನಾವು, ಓಟೆಕ್ ಮಾಡ್ಕೊಂಡು ಮುಂದೆ ನೋಡಿಲ್ಲ ಅನ್ಸುತ್ತೆ. ಎಲ್ಲಿ ನೋಡಿದ್ದು? ಬಾರಾಚೆಯಿಂದ ಇಳಿಬೇಕಾರೆ ಅದಕ್ಕೆ ಫೋನ್ ಮಾಡಿದ್ದು ನಾನು. ಈ ಕಡೆ ಹೊಡ್ತಾ ಇಲ್ಲ ಈ ಕಡೆ ಹೋಗ್ತಾ ಇದೀವಿ ವಾಪಸ್ಸು. ಇಲ್ಲ ವಾಪಸ್ ಈಗ ಬರ್ತಾನೆ. ನಾವು ಓಟೆ ಕೊಡ್ಕೊಂಡು ಬಂದ್ವಲ್ಲ, ನಾನು ಹೇಳ್ದೆ ರಾಮನಗರ ಗಾಡಿ ಇವನು ನಮ್ಮ ಫ್ರೆಂಡು ಇದರಲ್ಲೇ ಕ್ರಾಟಲ್ಲಿ ಕೆಲಸ ಮಾಡೋದು, ನಿಮ್ಮ ಕಂಪ್ನಿ ಗಾಡಿ ಇರ್ಬೇಕು ನೋಡೋ ಅಂದೆ. ಇಲ್ಲ ನಮ್ದಲ್ಲ ಅಂತ ಹೇಳ್ದ ಅವನು. ಹೌದು ಇವರು ಇವಾಗ ಬರ್ತಾರೆ, ಇಲ್ಲೇ ಇರ್ಬೇಕು ಹಿಂದೆ. ನಾವು ಹೊಡ್ಕೊಂಬಂದ್ವಿ ನಾವು. ಎಲ್ಲಿ ಇವಾಗ ಹೋದ್ನಾ ಜಸ್ಟ್ ಬಂದು ಈಗ ನಮ್ಗೆ ಸಿಗ್ನಲ್ ಇದ್ದಿದ್ದಿಲ್ಲ ಇಷ್ಟೊತ್ತು. ಆಮೇಲೆ ಸಿಗ್ನಲ್ ಬಂದಿದೆ, ಸಡನ್ ಆಗಿ ಎಲ್ಲಾರು ಕಾಲ್ ಮಾಡ್ತಾರೆ. ಜಾಲಿ ಇದೆ ಮಾತ್ರ. ಹಾಯ್, ಆರಾಮ? ಓಕೆ ಎಲ್ಲ ತೆಗಿಬೇಕೇನ ಪಾಪ? ನಮ್ದು ಇಲ್ಲೇ ಇನ್ನೊಂದು 6 ಕಿಲೋ ಚಂಡೀಗಢ. ಓಕೆ, DV ಬ್ರೋನ ಮೀಟ್ ಮಾಡಿಕೊಂಡು ಇವಾಗ ಓಡ್ತಾ ಇದ್ದೀವಿ. ಓಕೆ ಬ್ರೋ, ಸಿಗೋಣ. ಬಾಯ್. ಲೆಟ್ಸ್ ಗೋ ಬಾಯ್ಸ್. 3 ಕಿಲೋಮೀಟ್ರ್ ಇದೆ ನಮ್ಮ ಸ್ಟೇಗೆ. ಇವಾಗ 7 ತೋರಿಸ್ತಾ ಇದೆ 3ರಿಂದ. ಲೆಟ್ಸ್ ಗೋ. 7 ಕಿಲೋಮೀಟ್ರ್ ಅದು. ಇವಾಗ ಡಿಟೂರ್ ಆಯ್ತಲ್ಲ ಅದಕ್ಕೆ. ಬಾಯ್. ಲೆಟ್ಸ್ ಗೋ. ಬನ್ನಿ ಜನರೇ, ಬನ್ನಿ. ಲೆಟ್ಸ್ ಗೋ. ಚೆನ್ನಾಗಿತ್ತು, ಒಳ್ಳೆ ಮೀಟ್ ಮಾಡಿ ಒಂದು 1 hour ಟೈಮ್ ಸ್ಪೆಂಡ್ ಮಾಡಿ ಇವಾಗ ಸ್ಟೇ ಕಡೆ ಓಡ್ತಾ ಇದ್ದೀವಿ. 2.4 ಕಿಲೋಮೀಟರ್ಸ್. ಜಾಲಿಯಾಗಿ ಹೋಗೋಣ. ಫೈನಲಿ ರೀಚ್ಡ್ ನಮ್ಮ ಪ್ರಾಪರ್ಟಿ. ಏನಿದು ಇಷ್ಟು ದೊಡ್ಡದಾಗಿದೆ, ಎಲ್ಲ ಬರೀ ಕಾರ್ಗಳಿದೆ, ಬೈಕರ್ಸೇ ಇಲ್ಲ. ಓಕೆ, ಸೊ ರೀಚ್ ಆದ್ವಿ ಸ್ಟೇಗೆ. ಸಕಾಲಾಯಿತು ಇವತ್ತಿನ ದಿವಸ. ಇದ್ರೆ ರೂಮಿಗೆ ಬಂದು ಟೆಂಟ್ಸು ನಮ್ಮದು ರೂಮು. ಯಾವುದಿದು? ಸಿರಾಮಣಿನ ಮಂಜು, ಅದು ಜೇನ. ರಿವೈರ್ಡ್ ಕ್ಯಾಂಪ್ ರಿಸೆಪ್ಷನ್ ಅಂತೆ. ಸೊ ಸಿರಾಮಂಜ ಅಥವಾ ಶ್ರೀ ಅಮಂಜ ಇರಬೇಕು. ಸಿರ್ ಏನೋ ಗೊತ್ತಿಲ್ಲ, ಗುರು ನೋಡ್ಕೊಳ್ಳಿ. ಸೊ ನೋಡಿ, ಇದು ಏನು ಗಾಡಿಗಳಿದೆ ನೋಡಿ ಇಲ್ಲಿ. ನೋಡಿ ಏನು ಗಾಡಿಗಳಿದೆ, ಫುಲ್ಲು ಕಾರ್ಗಳೇ.
ಜಾಲಿ. ಓ ಈ ಕಡೆನೂ ಇದೆ ಗುರು, ಆ ಕಡೆನೂ ಇದೆ, ಇಲ್ಲೂ ಇದೆ. ಅಲ್ಲಿ ರೂಮ್ಸು, ಇಲ್ಲಿ ಟೆಂಟ್ಸು, ಇಲ್ಲಿ ಸ್ವಲ್ಪ ಸಿರಾಮಣಿನಾ, ಸಿರಾಮಣಿ. ಓಕೆ, ಸೊ ಓಕೆ, ಊಟ ಮಾಡೋಣ. ಊಟ ಮಾಡಿ ನಂತರ ಸಿಗೋಣ ಸ್ನೇಹಿತರೆ. ಸೊ ಓಕೆ ಇದೆ, ಏನು ಹೇಳ್ಕೊಂಡು ಸೂಪರ್ ಅಂತ ಹೇಳ್ಕೊಳ್ಳೋ ಥರ ಏನಿಲ್ಲ. ಊಟ ಮಾಡೋಕೆ ಹೋಗ್ತೀವಿ, ಲೆಟ್ಸ್ ಗೋ.